ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ನಾವು ಹೋಗ್ತಾ ಇರ್ತೀವಿ ಅಂತ ಹೇಳ್ಬೋದು. ಆಗ ಎದುರುಗಡೆ ನಮಗೆ ಈ ಹೆಣ ಹೋಗುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಈ ವಿಧವೆಯರು ಹೋಗುವಂಥದ್ದು ಅಥವಾ ಒಂಟಿ ಭ್ರಮಣ ಕಾಣಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಕೂಡ ಸಮಸ್ಯೆಗಳಾಗುತ್ತೆ. ಆಗ ಹೋಗ್ತಾ ಇರೋ ಕೆಲಸ ಆಗುತ್ತಾ ಇಲ್ವಾ, ಇಲ್ಲೇ ನಮಗೊಂದು ಇಂಡಿಕೇಶನ್ ಕೊಟ್ಬಿಡುತ್ತಾ ನಮ್ಗೆ ಹೋಗ್ತಿರೋಂಥ ಕೆಲಸಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋಂಥದ್ದು. ಇದನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕಾಗತ್ತೆ ಗುರುಗಳೇ? ಇದನ್ನು ದಯವಿಟ್ಟು ತಿಳಿಸ್ಕೊಡಿ. ಯಾಕಂದರೆ ಮನಸ್ಸಿಗೆ ಒಂದು ರೀತಿಯಾಗಿರುವಂಥ ಬೇಜಾರಾಗ್ಬಿಡುತ್ತೆ ಅವ್ರು ನೋಡಿದ ತಕ್ಷಣವೇ. ಸೊ ಈ ಕೆಲಸ ಅಷ್ಟೇನೆ ಅಂತ ಅನಿಸ್ಬಿಡುತ್ತೆ. ಕೆಲವರು ವಾಪಸ್ ಕೂಡ ಹೊಟ್ಟೋಗ್ತಾರೆ, ಇನ್ನು ಕೆಲವರು ಹೋಗಿ ಕೂಡ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ರಿಸಲ್ಟು, ಇದನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕು ಅಂತ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನು ನೀವು ಯಾವತ್ತಾದರೂ ಶುಕ್ರವಾರ ಅಥವಾ ಮಂಗಳವಾರದಿಂದಲೇ ಕೇಳಿ ನನ್ನ ಪ್ರಾಕ್ಟಿಕಲ್ ತೋರಿಸ್ತೀನಿ ಹೇಗೆ ಅಂತ. ಅದನ್ನು ಮಾಡಬೇಕು. ಇದು ಮೌಢ್ಯದ ಕೆಳಗೆ ಬರುವಂಥದ್ದು. ಯಾರೋಬ್ಬ ಹೆಣ್ಣು ಮಗಳು, ಅವಳದು ಏನು ತಪ್ಪಿದೆ? ಅವಳು ಅಡ್ಡ ಬಂದರೆ ನೀವು ಆಕೆಯನ್ನು, ಆ ಪದ ನನಗೆ ಹೇಳೋಕ್ಕೂ ಆಗಲ್ಲ, ವಿಧವೆ ಅಂತ ಕರೆಯೋಕ್ಕೂ ನನಗೆ ಮನಸ್ಸು ಬರಲ್ಲ. ಆಕೆ ಬಂದಾಗ ಅಪಶಕನ ಅನ್ನೋದಾಗಿರ್ಬೋದು. ಆಮೇಲೆ ಕೆಲವೊಂದು ಉಲ್ಲೇಖ ಇದೆ, ನಾನು ಉಲ್ಲೇಖ ಇದ್ದರೂ ಅದನ್ನು ಒಪ್ಪಲ್ಲ, ಅದು ನನ್ನ ಜಾಡ್ಯ. ಈಗ ಎಲ್ಲೋ ನೀವು ಹೋಗ್ತಾ ಇದ್ದೀರಿ, ಯಾರೋ ಖಾಲಿ ಕಡೋ ತೊಗೊಂಡು ಬಂದರು, ಯಾರೋ ಒಂಟಿ ಬ್ರಾಹ್ಮಣ ಬಂದ, ಯಾರೋ ಒಬ್ಬಾಕೆ ವಿಧವೆ ಬಂದಳು, ಇದನ್ನು ನಾನು ಯಾವುದೂ ತೊಗೊಳ್ಳಲ್ಲ, ತಗೊಳ್ಬೇಡಿ ಕೂಡ. ನಿಮ್ಮ ಕೆಲಸ ಆಗಬೇಕಾ, ನಿಮ್ಮ ಮನೆಯಲ್ಲಿ ಪರೀಕ್ಷೆ ಮಾಡಿ. ಅವರವರ ಕೆಲಸಕ್ಕೆ ಅವರವರು ಹೋಗ್ತಾ ಇದ್ದಾರೆ, ಇದೆಲ್ಲ ಮೌಢ್ಯದ ಕೆಳಗೆ ಬರುತ್ತೆ. ಆ ಹೆಣ್ಣು ಮಗಳು ಏನು ಬೈ ಬರ್ತ್ ಹುಟ್ಟಿದಾಳೋ ಹಾಗೇ ಇದ್ದಾಳೆ, ಇನ್ನಷ್ಟು ನೋವಲ್ಲಿದ್ದಾಳೆ. ಇದೇ ಹೇಳ್ಬೋದು. ಗಂಡನನ್ನು ಕಳ್ಕೊಂಡು ನೋವಲ್ಲಿರುತ್ತಾರೆ. ನೀವು ನಂಬಿಕೆಗೆ ಅರ್ಹರಾಗಬೇಕು, ಮೂಢನಂಬಿಕೆಗೆ ಅಲ್ಲ. ಯಾವಾಗಲೂ ಅಷ್ಟೇ, ಇದನ್ನು ಪಕ್ಕಕ್ಕೆ ನೀವು ಇಡಲೇಬೇಕಾಗತ್ತೆ. ಆ ತರಹದ್ದು ಬಂದಾಗಲೂ ಕೂಡ ಏನಾಗ್ಬಿಡುತ್ತೆ, ನೀವು ಒಂದು ಸಲ ಕೆಲಸ ಮಾಡಿ ನೋಡಿ. ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮಲ್ಲಿ ಪಾಸಿಟಿವ್ ತುಂಬಿಕೊಂಡಿತ್ತು ಅಂತಂದರೆ, ನಾನು ಈ ಕೆಲಸ ಮಾಡ್ತೀನಿ ಅಂತಂದರೆ, ಇವ್ರು ಯಾರು ಅಡ್ಡ ಬಂದಿದ್ದು ಕೂಡ ನೀವು ಕೌಂಟ್ ಇಟ್ಕೋಬಾರ್ದು, ಇಟ್ಕೊಳ್ಳೇಬೇಡಿ. ನೋಡೋಣ, ಪರೀಕ್ಷೆ ಮಾಡಿ ನೋಡೋಣ ಎಂತಾಗುತ್ತಾ. ಏನಾಗ್ಬಿಡುತ್ತೆ, ಮನುಷ್ಯ ಆರೋಗ್ಯವಂತನೂ ಒಂದು ದಿನ ಸತ್ತು ಹೋಗ್ತಾನೆ, ಅನಾರೋಗ್ಯವಂತನೂ ಒಂದು ದಿನ ಸತ್ತು ಹೋಗ್ತಾನೆ. ಇನ್ನೇನು ಉಳಿದಿದೆ? ಇದನ್ನು ನೀವು ತಪ್ಪ ಹಾಗಂತೇಳಿ ನೀವು ಬರಬೇಡಿ ಅಂತ ಹೇಳೋದು ಅಥವಾ ಅವ್ರನ್ನ ಬೈಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಎಷ್ಟು ಮಟ್ಟಿಗೆ ಸರಿ ನೀವು ಬೈಕೊಂಡು ಹೋಗ್ತೀರಿ? ಇದು ಯಾವುದು ಕೂಡ ನಾನು ಒಪ್ಪೋದಿಲ್ಲ. ಈ ಪ್ರಶ್ನೆಗಳು ಋಷಿಪುಂಗವರು ಬರೆದಿದ್ರು ತಪ್ಪು ಅಂತ ನಾನು ಹೇಳಿದೆ. ನನ್ನ ವಾದ ಅದು. ಈಗ ಅದು ಕಲ್ಯಾಣೋತ್ಸವವನ್ನು ನಾನು ಮಾಡುವಾಗ ಒಂದು ಶ್ಲೋಕ ಬರುತ್ತೆ ಅಲ್ಲಿ, ವಿಪ್ರದ್ವಯ ಸುದರ್ಶನಂ ಸುವರ್ಣ ಪಾಲ ಪಕ್ಷೀನಾಂ ದಕ್ಷಿಣೋತ್ತರ ಗಚ್ಚತೆ ಅಂತ. ವಿಪ್ರದ್ವಯ ಅಂದರೆ ಇಬ್ಬರು ಬ್ರಾಹ್ಮಣರು ಬಂದರೆ ಕೆಲಸ ಆಗುತ್ತೆ ಅಂತ. ಒಂಟಿ ಬ್ರಾಹ್ಮಣ ಬಂದರೆ ಅಲ್ಲೇನು ಅವರು ಬರೆದಿಲ್ಲ, ಬಹುಶಃ ನಾವು ಬೈಕೊಳ್ತೀವಿ, ಅದು ತಪ್ಪಿದೆ. ಸುವರ್ಣ ಆಲಪಕ್ಷಿನಾಂ ದಕ್ಷಿಣೋತ್ತರ ಗಚ್ಚತೆ ಅನ್ನೋದು ಕೂಡ ಹೇಗೆ ಅಂತಂದರೆ, ದಕ್ಷಿಣದಿಂದ ಉತ್ತರಕ್ಕೆ ಆ ಆಲಪಕ್ಷಿ ಹಾರ್ಕೊಂಡು ಹೋಯಿತು, ಇದು ಕೂಡ ಶುಭ ಸಂದೇಶವನ್ನು ಬರೆದಿದ್ದಾರೆ. ಇವರು ಆ ಪಕ್ಷಿ ದಕ್ಷಿಣದಿಂದ ಉತ್ತರಕ್ಕೆ ಶಬ್ದ ಮಾಡಿಕೊಂಡು ಹೋಗಿದ್ದಕ್ಕೆ ಇವರು ಮಹಾಲಕ್ಷ್ಮಿಯನ್ನು ಕೊಟ್ಟರು ಅನ್ನೋದಿದೆ. ಅದೇ ಉತ್ತರದಿಂದ ದಕ್ಷಿಣಕ್ಕೆ ಹೋಯಿತು ಅನ್ನೋದು ಎಲ್ಲೂ ಬರೆದಿಲ್ಲ. ಆಕಸ್ಮಿಕ ಆಗ ಹೋಗಿದ್ದು ಕೆಟ್ಟದ್ದು ನಡೆದಿದ್ದನ್ನು ತೋರಿಸಲೇ ಇಲ್ಲ. ಅದಕ್ಕೆ ನಮ್ಗೆ ಅರ್ಥನೇ ಆಗಲಿಲ್ಲ. ಅದಕ್ಕೆ ನಾವೇ ಅದಕ್ಕೆ ಎಕ್ಸಾಂಪಲ್ ಆಗಿಬಿಡಬೇಕು, ಅದಕ್ಕೆ ನಾವೇ ಅದನ್ನು ಕಂಡುಹಿಡಿದು ಬಿಡಬೇಕು, ನಾವೇ ಅದನ್ನು ಸಂಶೋಧನೆ ಮಾಡಿಬಿಡಬೇಕು. ಇವತ್ತು ಎಷ್ಟು ವಿಜ್ಞಾನ ಮುಂದುವರೆದಿದೆ. ತುಂಬ 4 ತಿಂಗಳಿಂದ ನಾನು ಒಬ್ಬ ವ್ಯಕ್ತಿ ನೋಡಿದ್ದೀನಿ, ತುಂಬ ಚೆನ್ನಾಗಿದ್ದ. ಈಗ 5ನೇ ಸ್ಟೇಜ್ ಕ್ಯಾನ್ಸರ್ ಅಂಥ ಸ್ಟೇಜ್ಗೆ ಹೋಗಿದೆ. ಇನ್ನು ನಿಮ್ಮ ಮೆಡಿಸಿನ್ ವರ್ಕೌಟ್ ಆಗಲಿಲ್ಲ. ಅಲ್ಲಿ ಇಲ್ಲಿ ಸವಾಲು ಹಾಕಬೇಕಾಗಿರೋದು ನಾವು. ಯಾರನ್ನೋ ನೋಡಿ, ಯಾರನ್ನೋ ಹೋಗಿದ್ದು, ಯಾರನ್ನೋ ಬಂದಿದ್ದು, ಅದು ಅಪಶಕನ. ದಯವಿಟ್ಟು ಆ ರೀತಿ ಅಪಶಕನವನ್ನು ನೀವು ಮೈಂಡಿಗೆ ತಗೋಬೇಡಿ, ಕನ್ಸಿಡರ್ ಮಾಡಬೇಡಿ ಕೂಡ. ಇನ್ನೂ ಸಾಧ್ಯ ಆದರೆ ನಮಸ್ಕಾರ ಮಾಡಿಬಿಟ್ಟು ಮುಂದಕ್ಕೆ ಹೋಗಿ. ಅದು ಬಿಟ್ಟು ಈ ತರಹದ್ದಕ್ಕೆಲ್ಲ ನೀವು ರೆಮಿಡಿನೋ ಮತ್ತೊಂದು ಇನ್ನೊಂದು ಎಂತ ಬೇಡ. ಸತ್ಯಂ ವದ ಧರ್ಮಂ ಚರ. ಅವ್ರನ್ನ ಮಾತಾಡಿಸ್ಬಿಟ್ಟು ಹೋಗಿ, ಆವತ್ತು ನೀವು ಕೆಲಸ ಆಗಲಿಲ್ಲ ನನ್ನ ಕೇಳಿಯಪ್ಪ, ಆಗತ್ತೆ, ಖುಷಿಯಿಂದ ಆಗತ್ತೆ. ಅವ್ರು ಯಾರು ಬಂದರೂ ಅವರನ್ನು ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿ, ಚೆನ್ನಾಗಿದ್ದೀನಿ ಖುಷಿಯಿಂದ. ಅವ್ರೇನು ನೋವು ಹೇಳ್ಕೊಂಡ್ರ, ಆ ನೋವಿಗೆ ಸ್ಪಂದಿಸಿ ನಿಮ್ಮ ಕೈಲಿ ಏನಿರುತ್ತೋ ಅದನ್ನು ಕೃಷ್ಣಾರ್ಪಣ ಕೊಟ್ಟು ಹೋಗಿ ನಿಮ್ಮ ಕೆಲಸ ಆಗುತ್ತೆ. ಅದಕ್ಕೆ ನಾನು ಜವಾಬ್ದಾರಿ ಆಗಿರ್ತೀನಿ. ಗುರುಗಳ, ನಾನು ಎಲ್ಲೋ ಒಂದು ಕಡೆ ಬೇರೆ ರೀತಿಯಾಗಿರುವಂಥ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ನೀವು ಕೊಟ್ಟಂಥ ಉತ್ತರ ನಾನು ಟೋಟಲಿ ಬ್ಲ್ಯಾಂಕ್ ಆಗೋಗ್ತಾ ಇದ್ದೀನಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಿಕಾಸ್ ತುಂಬ ಜನ ಈ ಪ್ರಶ್ನೆ ನನ್ನ ಹತ್ರ ಕೂಡ ಡಿಸ್ಕಸ್ ಮಾಡಿದ್ರು, ಕೇಳ್ತಾ ಇದ್ರು. ನಾವು ವಾಪಸ್ ಹೋಗ್ಬಿಟ್ವಿ, ಅದಕ್ಕೆ ಮತ್ತೆ ನಾವು ನೆಕ್ಸ್ಟ್ ಡೇ ಹೋಗ್ತಾ ಇದೀವಿ ಕೆಲಸಕ್ಕೆ ಅಂತ. ಬಟ್ ಅದನ್ನು ಅಪಶಕುನ ಅಂತಲೇ ಟ್ರೀಟ್ ಮಾಡಬಾರ್ದು ಅಂತ ನೀವು ನೇರವಾಗಿ ತಿಳಿಸಿದ್ದೀರಾ, ಸವಾಲನ್ನ ಕೂಡ ಹಾಕಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇದೇ ರೀತಿ ಉತ್ತಮವಾಗಿರುವಂಥ ಮಾಹಿತಿಯನ್ನು, ವಿಚಾರವನ್ನು, ರೆಮಿಡೀಸ್ನ ನಮಗೆ ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ಗುರುಗಳು ತಿಳಿಸ್ಕೊಡ್ತಾ ಬಂದರೆ, ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.